ಈಗ ಯಾರೋ ಒಬ್ಬ ನಿಮ್ಮ ಮನೆಯಲ್ಲಿ ಏನೋ ಒಡವೆನೋ ಏನಾದರೂ ಕತ್ಕೊಂಡು ಹೋಗಿರ್ತಾನೆ, ಕಳ್ಳ ಸಿಗಾಕೊಳ್ತಾನೆ, ಅವನಲ್ಲಿ ನಾನು ಕತ್ಕೊಂಡು ಹೋಗಿದ್ದು ವಾಪಸ್ ಕೊಟ್ಬಿಡ್ತೀನಿ ಅಂತಂದರೆ ಪ್ರಕರಣ ನಿಲ್ಲುತ್ತಾ? ಹಂಗಾಗಿದೆ ಪರಿಸ್ಥಿತಿ ಇವತ್ತು. ಅಕ್ರಮವಾಗಿ ಅವರು ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳಿ ಅವರು ಕಾನೂನು ಪದವೀಧರರು, 14-15 ಬಜೆಟನ್ನು ಮಂಡಿಸಿದಂಥ ವ್ಯಕ್ತಿ, ಅವ್ರಿಗೆ ಗೊತ್ತಿತ್ತು ಸ್ಪಷ್ಟವಾಗಿ. ಇಷ್ಟಾಗಿಯೂ ಕೂಡ ಅದನ್ನು 62 ಕೋಟಿ ಅದಕ್ಕೆ ಕೊಡಬೇಕು ಅಂತ ಹೇಳಿದ ದಿನವೇ ಸಿದ್ದರಾಮಯ್ಯನವ್ರ ಬಗ್ಗೆ ಇಡೀ ರಾಜ್ಯ ಕಳೆದ 45 ವರ್ಷಗಳಲ್ಲಿ ಯಾವ ಅಭಿಪ್ರಾಯನ ಇಟ್ಕೊಂಡಿತ್ತು ಆ ಅಭಿಪ್ರಾಯ ಅನ್ನೋದು ಒಂದೇ ಸರಿ ನೆಲಕಚ್ಚಿ ಹೋಗ್ಬಿಡ್ತು. ಏನು ಎಲ್ಲಿ ದುಡ್ದು ಇವ್ರದ್ದು ಪಿತ್ರಾರ್ಜಿತ ಆಸ್ತಿಯನ್ನು ಮೂಡೋದವ್ರು ಅಕ್ವೈರ್ ಮಾಡಿ ಅದಕ್ಕೆ ಇವರು ಕ್ಲೈಮ್ ಮಾಡ್ತಾ ಇರೋವಂಥದ್ದು. ಯಾರೋ ದಲಿತನ ಭೂಮಿ ಅದನ್ನು ಅಕ್ರಮವಾಗಿ ತೊಗೊಂಡಿದ್ದಾರೆ, ಇವರು ಬಾಮಾಯ್ದ ತೊಗೊಂಡಿರೋದು, ಅದನ್ನು ಅಕ್ರಮವಾಗಿ ಇವರ ಪತ್ನಿ ಕೊಟ್ಟಿದ್ದಾರೆ. ಅದಕ್ಕೆ 62 ಕೋಟಿ ರೂಪಾಯಿ ಅಂತೇಳಿ ಸಿದ್ದರಾಮಯ್ಯನವ್ರ ಬಾಯಿನಲ್ಲಿ ಬರಬಾರ್ದಿತ್ತು. ಸಿದ್ದರಾಮಯ್ಯನವ್ರ ಬಾಯಿನಲ್ಲಿ ಯಾವ 62 ಕೋಟಿ ರೂಪಾಯಿ ಕೊಡಬೇಕು, ಮೂಡ ಸರೆಂಡರ್ ಮಾಡಬೇಕು ಅಂತ ಹೇಳಿದ್ರು, ಆವತ್ತೇ ಅವ್ರ ಬಗ್ಗೆ ಇದ್ದಂತಹ ಗೌರವ, ಅವ್ರ ಬಗ್ಗೆ ಇದ್ದಂಥ ವಿಶ್ವಾಸ ಅನ್ನೋದು ನೆಲಕಚ್ಚಿ ಹೋಗಿದೆ. ಈಗ ಅದು ಏನು PMLA ಆ್ಯಕ್ಟು ಲಾಗೂ ಆಗಿದೆ, ಇಡಿ ಕೇಸ್ ರಿಜಿಸ್ಟರ್ ಮಾಡಿದೆ, ಲೋಕಾಯುಕ್ತದಲ್ಲಿ FIR ಆಗಿದೆ, ಚೀಟಿಂಗ್ ಕೇಸಿಂದ ಹಿಡಿದು ಪ್ರತಿಯೊಂದು ಕೇಸ್ಗಳನ್ನು ಪ್ರತಿಯೊಂದು ಸೆಕ್ಷನ್ ನಡಿನೂ ಕೂಡ ತನಿಖೆ ಆರಂಭವಾಗಿದೆ. ಈಗ ಕೊಡೋದು ಕೊಡದೇ ಇರೋಂಥದ್ದು ಎರಡೂ ಒಂದೇ. ಪ್ರಕರಣವನ್ನು ತನಿಖೆಯನ್ನು ಅವರು ಎದುರಿಸಲೇಬೇಕಾಗುತ್ತೆ, ನೈತಿಕ ಹೊಣೆ ಹೊತ್ತು ಅವ್ರು ರಾಜೀನಾಮೆನ ಕೊಡಬೇಕಾಗುತ್ತೆ. ಒಂದು ವೇಳೆ ಅವರಿಗೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ತಲೆಬಾಗುವಂಥ ಮನಸ್ಥಿತಿ ಇತ್ತು ಅಂದಿದ್ದರೆ, ಅವರು ಅಕ್ರಮವಾಗಿ ಪಡೆದುಕೊಂಡಿರೋದ್ರ ಬಗ್ಗೆ ಅವರಿಗೆ ಅಂಜಿಕೆ ಇತ್ತು ಅಂದಿದ್ದರೆ, ಈ ಪ್ರಕರಣ ನನಗೊದಿಗೆ ಬಿದ್ದು ಕೂಡಲೇ ಕೊಡ್ಬೋದಿತ್ತು. 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ವರುಣದಲ್ಲಿ ಸೋಮಣ್ಣ ಸಾಹೇಬರು ನಿಂತಿದ್ದರು. ನಾನು ಅವತ್ತು ಸೋಮಣ್ಣ ಸಾಹೇಬರ ಕ್ಯಾಂಪೇನ್ನಲ್ಲಿ ನಾನು ಇಳಿದು ಕೆಲಸ ಮಾಡ್ತಾಯಿದ್ದೆ. ಅವತ್ತೇ ಈ ಸಿದ್ದರಾಮಯ್ಯ ಸಾಹೇಬ್ರದ್ದು 14 ಸೈಟ್ಗಳ ವಿಚಾರ ಅದರ ಡಾಕ್ಯುಮೆಂಟು ನನ್ನ ಹತ್ರ ಬಂದಿತ್ತು. ಪ್ರೆಸ್ ಮೀಟ್ ಕರಿಬೇಕಿತ್ತು ನಾನೇ. ಅವರ ಪತ್ನಿ ಹೆಸರಿದೆ, ವೈಯಕ್ತಿಕವಾಗಿ ದಾಳಿಯನ್ನು ಮಾಡಬಾರ್ದು ಅಂತೇಳಿ ಹೇಳಿ ನಾನು ಅವತ್ತು ಪ್ರೆಸ್ ಮೀಟನ್ನು ಕರೆದಿರಲಿಲ್ಲ. ನಮ್ಮ ಪಕ್ಷದ ವಕ್ತಾರರಾಗಿದ್ದಂಥ ಮಹೇಶ್ ಅವರು ಅದ್ರ ಬಗ್ಗೆ ಪ್ರೆಸ್ ಮೀಟನ್ನು ಕೂಡ ಕರೆದಿದ್ರು. ಅವತ್ತಾರು ಸಿದ್ದರಾಮಯ್ಯನಿಗೆ ಗೊತ್ತಾಗಿರ್ಬೇಕಿತ್ತಲ್ವ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳಿ. ಆಯಿತು, ಈ ಪ್ರಕರಣ ಮತ್ತೆ 2024ರಲ್ಲಿ ಮತ್ತೆ ಅದು ಮುನ್ನೆಲೆಗೆ ಬಂತು. ಮುನ್ನೆಲೆಗೆ ಬಂದಾದಾಗ ಅವರು ಒಂದು ಲೀಗಲ್ ಡಿಪಾರ್ಟ್ಮೆಂಟನ್ನು ಕರೆಸಿ ಇದರಲ್ಲಿ ಏನು ಸತ್ಯಾಸತ್ಯತೆ ಇದೆ, ಇದು ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರೋಂಥದ್ದು, ನನ್ನ ಕಣ್ತಪ್ಪಿನಿಂದಾಗಿ ಅಥವಾ ನನ್ನ ಅರಿವಿಗೆ ಬರದಲ್ಲೇ ತಗೊಂಡಿರ್ಬೋದು, ಆದರೆ ಇದು ನ್ಯಾಯಸಮ್ಮತವಾಗಿ ತೆಗೆದುಕೊಂಡಿದ್ದಾರೆ ಇಲ್ವಾ ಅಂತ ಸಿದ್ದರಾಮಯ್ಯನವರು ಒಂದು ಅರ್ಧ ಗಂಟೆ ಯಾರಾದರೂ ಕಾನೂನು ಪಂಡಿತರಿಗೆ ಯಾರಿಗಾದ್ರೂ ಕೂಡ ವಕೀಲರಿಗೆ ಸಲಹೆ ಕೊಡಿ ಅಂತ ಹೇಳಿದರೆ, ಸರ್ ಇದು ಅಕ್ರಮವಾಗಿ ತೆಗೆದುಕೊಂಡಿರೋದು ಅಂತ ಅವತ್ತೇ ಹೇಳಿಬಿಡರು. ಈ ಒಂದು ಪ್ರಾಮಾಣಿಕತೆ ನೈತಿಕತೆಗೆ ಅವರಿಗೆ ಒಂದು ವೇಳೆ ಅದ್ರ ಬಗ್ಗೆ ಗೌರವ ಇತ್ತು ಅಂದಿದ್ರೆ ಅವತ್ತೇ ಸೈಟನ್ನು ಹಿಂದಿರುಗಿಸ್ತಾಯಿದ್ರು. ಇವತ್ತು ಕೇಸ್ ರಿಜಿಸ್ಟರ್ ಆಗಿ ಸರ್ಕಾರ ಏನು ಕೋರ್ಟೇ ಪ್ರಾಸಿಕ್ಯೂಷನಿಗೆ ಅವಕಾಶವನ್ನು ಮಾಡಿಕೊಟ್ಟು ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿ ಹಿಡಿದು ಈಗ ಇಡಿ ಕೇಸ್ ಆದ ನಂತರ ಇವ್ರು ಕೊಡ್ತಾ ಇದ್ದಾರೆ ಅಂತಂದರೆ ಕೋರ್ಟನ್ನೆಲ್ಲ ಏನು ಲೂಟಿ ಮಾಡಿದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತೆ. ಹಂಗಾಗೋಗಿದೆ ಇವತ್ತು ಪರಿಸ್ಥಿತಿ.